ಹಿಂದೂಪರ ಸಂಘಟನೆಗಳು ಜಂಟಿ ಆಶ್ರಯದಲ್ಲಿ ದಿನಾಂಕ 31/3/2026 ಮಂಗಳವಾರದಂದು ಸಂಜೆ 5 ಗಂಟೆಗೆ ಶ್ರೀ ದೊಡ್ಡಹನುಮಂತ ದೇವರ ದೇವಸ್ಥಾನದ ಮುಂಭಾಗದಲ್ಲಿ ಹಿಂದೂ ಸ್ವರಾಜ್ಯ ಸ್ಥಾಪಕ ಛತ್ರಪತಿ ಶಿವಾಜಿ ಮಹಾರಾಜರ ಜಯಂತ್ಯೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಅಂದು ಮಧ್ಯಾಹ್ನ 2 ಗಂಟೆಗೆ ಶ್ರೀ ಲಕ್ಷ್ಮೀ ದೇವಸ್ಥಾನದಿಂದ ಆರಂಭವಾಗುವ ಬೃಹತ್ ಬೈಕ್ ರ್ಯಾಲಿ ಬಸ್ ನಿಲ್ದಾಣ, ಪಶು ಆಸ್ಪತ್ರೆ, ಪೊಲೀಸ್ ಠಾಣೆ ಮುಂಭಾಗದಿಂದ ವೇದಿಕೆ ತಲುಪುವುದು. ಲಿಂಗಸೂರು ಕ್ಷೇತ್ರದ ಮಾನ್ಯ ಶಾಸಕರಾದ ಶ್ರೀ ಮಾನಪ್ಪ ವಜ್ಜಲರ ಘನ ಉಪಸ್ಥಿತಿಯಲ್ಲಿ ದೇವರಪೋಖರಿನ ಶ್ರೀ ಅಮರೇಶ್ವರರು ಸ್ವಾಮಿಗಳು ದಿವ್ಯ ಸಾನ್ನಿಧ್ಯದಲ್ಲಿ ಮಾಜಿ ಕೇಂದ್ರ ಸಚಿವರು ಹಾಗೂ ವಿಜಯಪುರ ಮತಕ್ಷೇತ್ರದ ಶಾಸಕರಾದ ಶ್ರೀ ಬಸವಗೌಡ ಪಾಟೀಲ್ ಯತ್ನಾಳ್ ಕಾರ್ಯಕ್ರಮ ಉದ್ಘಾಟಿಸುವರು. ಬೀದರಿನ ವಕೀಲರಾದ ಶ್ರೀ ಈಶ್ವರ್ ಸಿಂಗ್ ಅವರು ದಿಕ್ಸೂಚಿ ಭಾಷಣ ಮಾಡುವರು. ಸಮಾಜದ ಅಧ್ಯಕ್ಷರಾದ ಶ್ರೀ ಸತ್ಯನಾರಾಯಣ ಸಿಂಗ್ ನಾನು ಅಧ್ಯಕ್ಷತೆ ವಹಿಸಿಕೊಂಡಿರುತ್ತೇನೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಕೇಂದ್ರ ಸಚಿವರಾದ ಶ್ರೀ ಬಸವರಾಜ ಪಾಟೀಲ್ ಆನ್ವರಿ, ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಕುಮಾರ್ ಸಿಂಗ್, ಮಾಜಿ ಸಚಿವರಾದ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ್, ವಿಧಾನ ಪರಿಷತ್ ಸದಸ್ಯರಾದ ಶ್ರೀ ಅಮರೇಗೌಡ ಪಾಟೀಲ್ ಬಯ್ಯಾಪುರ್, ಮಾಜಿ ಶಾಸಕರಾದ ಶ್ರೀ ಡಿ.ಎಚ್. ಹುಲಿಗೇರಿ, ಬಿಜೆಪಿ ಮುಖಂಡರಾದ ಶ್ರೀ ಆರ್. ರುದ್ರಯ್ಯ, ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಕಾಮಯ್ಯ ಮುರಾರಿ ಸೇರಿದಂತೆ ಕ್ಷತ್ರಿಯ ಒಳಪಂಗಡಗಳ ವಿವಿಧ ಸಮಾಜದ ಅಧ್ಯಕ್ಷರು ಭಾಗವಹಿಸುವರು. ಶ್ರೀ ಗೋವಿಂದರಾಜ್ ಅಮ್ಮಾಪುರೆ ಗುತ್ತಿಗೆದಾರರು, ಚಂದ್ರಪ್ಪ ಕಟ್ಟಿಮನಿ ಮರಾಠ ಸಮಾಜದ ಮುಖಂಡರು, ಸೂರ್ಯಕಾಂತ್ ಸುಗಂಧಿ ಅಧ್ಯಕ್ಷರು ಲಾಡ್ ಸಮಾಜದ ಕಲ್ಯಾಣ ಕರ್ನಾಟಕ, ವಿಜಯಕುಮಾರ್ ಸರ್ದಾರ್ ಮರಾಠ ಸಮಾಜದ ಮುಖಂಡರು, ರಘು ಸುಗಂಧಿ ಪ್ರಧಾನ ಕಾರ್ಯದರ್ಶಿಗಳು ಲಾಡ್ ಸಮಾಜ ಕಲ್ಯಾಣ ಕರ್ನಾಟಕ, ಸುಧೀರ್ ಕುಮಾರ್ ಶ್ರೀವಾಸ್ತವ ಅಧ್ಯಕ್ಷರು ರಘುಪುರ ಸಮಾಜದ ಲಿಂಗಸೂರು, ಯಲ್ಲಪ್ಪ ಕುಂದ್ಲಿ ಸಮಾಜ ಮುಖಂಡರು ಲಿಂಗಸೂರು, ಮುರಳೀಧರ್ ರಾಯಬಾಗಿ ಅಧ್ಯಕ್ಷರು ಎಸ್ಎಸ್ಕೆ ಸಮಾಜ, ರಾಜು ಮಹೇಂದ್ರಕರ್ ಹಿಂದೂ ಭಾವತಾರ ಕ್ಷತ್ರಿಯ ಸಮಾಜದ ಮುಖಂಡರು, ಪರಶುರಾಮ್ ಟೈಲರ್ ಜೋಗಿ ಸಮಾಜದ ಮುಖಂಡರು, ದಶರಥರಾವ್ ಮೇರೇಶ್ವರ್ ಸೋಮವಂಶ ಆರ್ಯ ಕ್ಷತ್ರಿಯ ಸಮಾಜದ ಮುಖಂಡರು, ಮೋಹನ್ ಬಾಬು ಕಾಟಿಕ್ ಸಮಾಜದ ಮುಖಂಡರು ಲಿಂಗಸೂರು, ಶ್ರೀ ಈರಣ್ಣ ಪೂಜಾರಿ ಅಧ್ಯಕ್ಷರು ಸೂರ್ಯವಂಶ ಕ್ಷತ್ರಿಯ ಸಮಾಜ ಕೆಸರಟ್ಟಿ. ಇವರೆಲ್ಲರೂ ಈ ಕಾರ್ಯಕ್ರಮಕ್ಕೆ ಭಾಗವಹಿಸಿದ ಕಾರಣ ಈ ಕಾರ್ಯಕ್ರಮದಲ್ಲಿ ತಾಲೂಕಿನ ಸಮಸ್ತ ಕ್ಷತ್ರಿಯ ಕುಲ ಬಾಂಧವರು ಹಾಗೂ ಹಿಂದೂಪರ ಸಂಘಟನೆಗಳ ಮುಖ್ಯಸ್ಥರು ಹಾಗೂ ಕಾರ್ಯಕರ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ